ಇದು ಜೇನು ಹಣ್ಣು ಆಗೈತಿ, ಹಣ್ಣಾಗೈತಿ, ಕಾಯಿದು ಮೇಲ್ಗಡೆ ನೀವು ಬರ್ಬೇಕಾದ್ರೆ ಗೊನೆ ಇರ್ತಾವೆ. ಒಂದೊಂದರಲ್ಲಿ 7, 8, 10, 20 ಗೊನೆಗಳು ಇರ್ತವೆ. ಇದು ಜೇನಿನ ಹಣ್ಣು ಅಂತಾರೆ. ತಿನ್ಬೋದು. ಕಿಡ್ನಿ ಒಳಗೆ ಕಲ್ಲುಗಳಿದ್ರೆ ಕರಗ್ತಾವೆ. ಇದು ಹಲ್ಲಿಗೆ ಬೇಗ ಬರಲ್ಲ. ಹಣ್ಣಾದಾಗ ಉರಿಬೇಕು. ಉರಿದಾಗ ಕಡ್ಡು ಅನ್ನೋದ್ರಾಗ ಪಚನ ಆಗುತ್ತಾ. ಪಚನ ಆದಾಗ ನುಂಗಿದಾಗೆಲ್ಲ ಕಿಡ್ನಿ ಒಳಗೆ ಕಲ್ಲು ಇರ್ತಾವಲ್ಲ, ಅವು ಕರಗಿ ಮೂತ್ರದ ಮುಖಾಂತರ ಬರ್ತಾವೆ. ಜೇನಿನ ಗಿಡ ಇಲ್ಲೆಲ್ಲ ಅದ ನೋಡ್ರಿ, ಕಾಯಿ ಇದಾವೆ ಅಲ್ಲಿ. ಕೊನೆ ಮೇಲೆ ಅದ ಕಾಯಿ, ಅದು ಬಗ್ಗಿಸ್ಬೇಕಾಗತ್ತೆ. ಆ ಕಡೆ ಮುಂದೆ ಸಣ್ಣ ಗಿಡ ಇದ್ದರೆ ಅಲ್ಲಿ ತೆಗೆಯುವಂಥದ್ದು. ಬರ್ರಿ, ಇದು ಸೊಂಟು, ಇದು ಸೊಂಟು. ಈ ಕಡೆ ತಿಂತಾರೆ ಹಣ್ಣು, ತಿನ್ರಿ, ಏನಾಗಲ್ಲ, ಬೆಸ್ಟ್. ನಮಗೊಂದು ಇದ್ರೆ ಅರ್ಧ ಕೊಡ್ರಿ. ಅದು ಮುಂದೆ ಗಿಡ ಇರ್ತಾವೆ, ಅಲ್ಲಿ ಮಾಡಿ ಇದ್ರೆ ಅರ್ಧ ಕೊಡ್ರಿ ನನಗೊಂದು. ಇದು ಜೇನಿಂದ ಹೂ ಬಿಡಾಕತ್ತೈತಿ. ಕಾಯಿ ಹೂವಿನ ಬಗ್ಗದವು, ಕಾಯಿ ಆಗತ್ತದು. ಇಷ್ಟೊಳಗೆ ಆಗತ್ತೆ. ಮಳೆಗಾಲದಲ್ಲ, ಚಲೋ ಆಗತ್ತೆ. ಹಾಗೆ ಅವು ಒಂದೊಂದು ಗಿಡದಲ್ಲಿ ಹಣ್ಣು ಹಾಕವು, ಕಾಯಿ ಆಗವು, ಬರ್ತಾವೆ. ಇವು ಚಲೋ.